ಬಡವರು ಬಡವರೇ, ಬಡವರಿಗೆ ಧರ್ಮ ಇಲ್ಲ, ಜಾತಿ ಇಲ್ಲ, ಏನೂ ಇಲ್ಲ, ಅವ್ರು ಬಡವರಷ್ಟೇ. ಕನ್ನಡ ಜಿಲ್ಲೆಯ ಜನತೆ ಯಾರಿದ್ದಾರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಈ ಕೇಸಲ್ಲಿ. ಎಲ್ಲರಿಗೂ ಕುತೂಹಲ ಇದೆ. ಈ ಹಿಂದೂ ಸಂಘಟನೆಯವರು ಯಾರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಎಲ್ಲದಕ್ಕೂ ಬರ್ತಾರೆ. ಅದು ಯಾವಾಗ ನ್ಯಾಯ ಕೊಡಿಸ್ತಾರೆ? ಯಾವಾಗ? ಈ ಇಬ್ರಲ್ಲಿ ಒಬ್ರು ಮುಸ್ಲಿಂ ಇದ್ರೆ ಮಾತ್ರ. ಸಮ್ವೇರ್ ಐ ಫೀಲ್ಡ್ ನಾನು ಅದಕ್ಕೆ ಮಾತಾಡ್ಬೇಕು, ವಾಯ್ಸ್ ಅಪ್ ಮಾಡ್ಬೇಕು ಅಂತ ಹೇಳಿ. ಈ ಪುತ್ತೂರು ಕೇಸಲ್ಲಿ ಅಪ್ಪ ಏನ್ ಹೇಳ್ತಾನೆ, ನನ್ನ ಮಗನಿಗೆ ಒಂದೂವರೆ ತಿಂಗಳಲ್ಲಿ ಅವನು 21 ವರ್ಷ ಆಗ್ತದೆ, ನಾವು ನಿಂತು ಅವ್ನಿಗೆ ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳಿ ಮುಚ್ಚಲಿಕ್ಕೇನು ಬರೆದು ಕೊಡ್ತಾರೆ. ಮಗು ಮಾಡುವಾಗ ಪ್ರಾಯ ಆಗಿತ್ತ? ಅವ್ನಿಗೆ ಅಷ್ಟು ಜವಾಬ್ದಾರಿ ಇಲ್ವಾ? ಫ್ಯೂಚರ್ ಅಲ್ಲಿ ಏನೆಲ್ಲ ಬರ್ತದಲ್ಲ ಅದಕ್ಕೆಲ್ಲ ಅವ್ರು ಫೇಸ್ ಮಾಡ್ಬೇಕಷ್ಟೇ. ಹುಡುಗ ಹೇಳ್ತಾ ಇದ್ದಾನೆ, ನಾನು ಜೈಲಲ್ಲಿ ಬೇಕಾದ್ರೂ ಇರ್ತೇನೆ, ಆದ್ರೆ ನನ್ನ ಹುಡುಗಿಯನ್ನು ಮದುವೆ ಆಗುದಿಲ್ಲ ಅಂತ ಹೇಳಿ. ನನ್ನ ಅಪ್ಪನ ತುಂಬ ಮಾಡಿದಾರಂತೆ, ಅದಕ್ಕೆ ಇವತ್ತು ಅದನ್ನು ಅನುಭವಿಸ್ತಾ ಇದ್ದಾರೆ. ಕಾಲಚಕ್ರಕ್ಕೆ ಎಲ್ಲರೂ ಒಳಗಾಗ್ಬೇಕು, ಇವರು ಒಳಗಾಗ್ತಾರೆ. ಈ ಹುಡುಗ ಖಂಡಿತವಾಗಿ ಆ ಮಗುವಿಗೆ ಅಪ್ಪ ಆಗ್ತಾನೆ, ಯಾಕೆಂದ್ರೆ ಮಗು ಅವನದೇ. ಹೋರಾಟ ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ಈ ವಿಷಯದಲ್ಲಿ ನಡೀತದೆ. ಆ ಹುಡುಗ ಈ ಮದುವೆಗೆ ಒಪ್ಪಲಿಲ್ಲ ಅಂತ ಆದ್ರೆ. ನಮಸ್ಕಾರ ಸ್ನೇಹಿತರೆ, ವಾಯ್ಸ್ ಆಫ್ ಪಬ್ಲಿಕ್ ನ ಇನ್ನೊಂದು ಎಪಿಸೋಡ್ಗೆ ನಿಮಗೆ ಸ್ವಾಗತ. ನಮ್ ಜೊತೆ ಇವತ್ತಿದ್ದಾರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿರುವಂತಹ ಶ್ರೀಮತಿ ಪ್ರತಿಭಾ ಕೂಡ ಇವರು. ನಮಸ್ಕಾರ. ನೀವು ಇತ್ತೀಚೆಗಷ್ಟೇ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿ ಆಯ್ಕೆಯಾಗಿದ್ರಿ. ತಮಗೆ ಅಭಿನಂದನೆಗಳು. ಮೇಡಮ್, ಇತ್ತೀಚೆಗೆ ಪುತ್ತೂರಲ್ಲಿ ಒಂದು ಘಟನೆ ಆಯ್ತು. ಒಂದು ಬಿಜೆಪಿ ಮುಖಂಡನ ಮಗ ಒಂದು ಯುವತಿಗೆ ಅನ್ಯಾಯ ಮಾಡಕ್ ಹೋಗಿ ಅದರಿಂದ ಏನೋ ಮಗು ಹೆರಿಗೆ ಆಯ್ತು. ಆ ಪ್ರಕರಣಕ್ಕೆ ತಾವು ಎಂಟ್ರಿ ಕೊಟ್ರಿ. ಅಲ್ಲಿಂದ ಏನಾಗತ್ತಂದ್ರೆ ಆ ಆರೋಪಿಯನ್ನ ಪೊಲೀಸರು ಹಿಡ್ಕೊಂಡು ಬಂದು ಈಗ ಜೈಲಿಗೆ ಇರ್ತಾರೆ. ಈ ನಂತರದ ಬೆಳವಣಿಗೆಗಳೇನು ಮತ್ತು ಇದು ಎಲ್ಲಿಯ ತನಕ ಹೋಗುತ್ತೆ? ಇದರಿಂದ ಆ ಸಂತ್ರಸ್ತ ಯುವತಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತ ನೀವು ನೋಡಿ. ಇಂಥ ಘಟನೆಗಳು ಎಷ್ಟೋ ಸಲ ನಮ್ಗೆ ಗೊತ್ತಾಗುದಿಲ್ಲ. ಯಾಕೆಂದ್ರೆ ಮನೆಯವರು ಧೈರ್ಯ ಮಾಡುದಿಲ್ಲ ಬಂದು ಹೇಳ್ಕೊಳ್ಲಿಕ್ಕೆ. ಯಾಕೆಂದ್ರೆ ಅವ್ರು ತುಂಬಾ ಹೆದರ್ತಾರೆ, ಮುಜುಗರ ಅನಿಸ್ತದೆ, ಮಾನ ಮರ್ಯಾದೆ ಹೋಗ್ತದೆ ಅಂತ ಅನ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಆ ಸಂತ್ರಸ್ತೆ ಯಾರಿರ್ತಾರೆ ಅವರು ಮತ್ತೆ ಅವರ ಮನೆಯವರು, ಅವರು ಫೈನಲಿ ಸುಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಡಿಪ್ರೆಷನ್ಗೆ ಹೋಗುವಂತದ್ದಾಗಿರ್ಬೋದು, ಇಂತೆಲ್ಲ ನಡೀತಾ ಇತ್ತು. ರೀಸೆಂಟ್ಲಿ ನಾವು ಒಂದು ಇನ್ಸಿಡೆಂಟ್ ಅನ್ನು ನೋಡಿದ್ವಿ ನಮ್ಮ ಜಿಲ್ಲೆಯಲ್ಲಿ. ಒಂದು ಮಗು ಕಾಡಲ್ಲಿ ಸಿಕ್ಕಿತ್ತು. ಹೌದು. ಆ ಮಗುವನ್ನು ಮತ್ತೆ ಇವತ್ತಿಗೂ ಆ ಪೇರೆಂಟ್ಸ್ ಮದ್ವೆ ಹಾಕೊಂಡಿದ್ದಾರೆ. ಮದ್ವೆ ಆಗಿರ್ಲಿಲ್ಲ, ಮದ್ವೆ ಆಗದೆ ಮಗು ಹುಟ್ಟಿತ್ತು, ಅದನ್ನ ಕೊಂಡೋಗಿ ಅವರು ಕಾಡಲ್ಲಿ ಬಿಟ್ಟಿದ್ರು. ಅದು ಏನಾಯ್ತು ಅಂದ್ರೆ ಚೈಲ್ಡ್ ವೆಲ್ಫೇರ್ಗೆ ಹೋಯ್ತು. ಆ ಮಗು ಮಕ್ಕಳ ಆಯೋಗಕ್ಕೆ ಹೋಯ್ತು. ಮಕ್ಕಳ ಆಯೋಗಕ್ಕೆ ಹೋಗಿ ಇವತ್ತಿಗೂ ಅವ್ರಿಗೆ ಮಗು ಸಿಗ್ಲಿಲ್ಲ. ಯಾಕೆಂದ್ರೆ ಅದರದ್ದೇ ಆದ ಪ್ರೊಸೀಜರ್ಸ್ ಗಳಿದೆ, ಅದಷ್ಟು ಸುಲಭ ಅಲ್ಲ. ಬಟ್ ನಾನು ಈ ಪುತ್ತೂರು ಕೇಸಲ್ಲಿ ಆ ತಾಯಿಯನ್ನು ತುಂಬಾ ಅಪ್ರಿಶಿಯೇಟ್ ಮಾಡ್ತೇನೆ, ಆ ಹುಡುಗಿ ತಾಯಿಯನ್ನು. ಯಾಕೆಂದ್ರೆ ಅವರು ಧೈರ್ಯ ಮಾಡಿ ಮಾಧ್ಯಮದ ಮುಂದೆ ಬಂದು ಜನರಿಗೆ ಮಾತನ್ನು ತಿಳಿಸಿದ್ರು. ಜನರಿಗೆ ಗೊತ್ತಾದಾಗ ಮಾತ್ರ ನಾವು ಅದಕ್ಕೆ ಏನೋ ಒಂದು ಕನ್ಕ್ಲೂಷನ್ ತರಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಒಂದು ದಾರಿ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ತಾಯಿ ಬಂದು ಹೇಳಿದಾಗ ನಾನು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ, ಯಾರು ರೆಸ್ಪಾಂಡ್ ಮಾಡಿದಾಗೆ ಕಾಣಿಸ್ತಾ ಇರ್ಲಿಲ್ಲ. ಮತ್ತೆ ಆ ಹುಡುಗ ಎಪ್ಸ್ಕೊಂಡಿದ್ದಾನೆ, ಅವನಿಲ್ಲ ಅಂತ ಹೇಳಿ ಬರ್ತಾ ಇತ್ತು. ಒಂದು ಕಡೆ ಅವ್ರ ಹತ್ರ ತುಂಬಾ ದುಡ್ಡಿದೆ, ಆ ಹುಡುಗನ ಕಡೆಯವ್ರ ಹತ್ರ, ಇನ್ನೊಂದು ಕಡೆ ಅವ್ರಿಗೆ ತುಂಬಾ ರಾಜಕೀಯವಾಗಿ ಬಲ ಇದೆ. ಹಾಗಿರುವಾಗ ಈ ಹುಡುಗಿ ಕಡೆಯವರು ತುಂಬಾ ಬಡವರಿದ್ದಾರೆ. ಅವರು ತಾಯಿ ಹೌಸ್ ಕೀಪಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಪ್ಪ ಒಂದು ಸಣ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಅಟೆಂಡರ್ ಆಗಿದ್ದಾರೆ. ಸೊ ನೀವು ಲೆಕ್ಕ ಹಾಕ್ಬಹುದು ಅವ್ರದ್ದು ಏನು ಫೈನಾನ್ಷಿಯಲ್ ಸ್ಟೇಟ್ ಇರ್ಬಹುದು ಅಂತ ಹೇಳಿ. ಒಂದು ಎರಡನೇದಾಗಿ ಅವ್ರು ತುಂಬಾ ಸಣ್ಣ ಸಮುದಾಯದಿಂದ ಬರುವವರು, ವಿಶ್ವಕರ್ಮ ಸಮುದಾಯದಿಂದ ಬರುವವರು. ಸೊ ಅಲ್ಲೂ ಅವ್ರಿಗೇನು ಜಾತಿ ಬಲ ಅಂತ ಹೇಳಿ ಬರುವುದಿಲ್ಲ. ಸೊ ಸಮ್ವೇರ್ ಐ ಫೀಲ್ಡ್ ನಾನು ಅದಕ್ಕೆ ಮಾತಾಡ್ಬೇಕು, ವಾಯ್ಸ್ ಅಪ್ ಮಾಡ್ಬೇಕು ಅಂತ ಹೇಳಿ ದಿಢೀರಾಗಿ ನಾನು ಅವ್ರ ಮನೆಗೆ ಹೋಗಿ ನಾನು SP ಅವ್ರ ಹತ್ರ ಮಾತಾಡಿದೆ. ಎಲ್ಲಾ ಕಡೆ ನನ್ ಕಾಂಟ್ಯಾಕ್ಟ್ಸ್ ಏನಿತ್ತು ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ಸೆನ್ಸ್ ಮಾಡಿದ್ರು, ಇದು ನಾವು ಹೀಗೆ ಬಿಟ್ರೆ ನಾಳೆ ಇನ್ನೊಂದಕ್ಕೆ ಏನೋ ಪರಿವರ್ತನೆ ಆಗ್ತದೆ, ಮತ್ತೆ ಯಾವುದೋ ಒಂದು ಪಕ್ಷಕ್ಕೆ ಇದರಿಂದ ಮುಜುಗರ ಆಗ್ತದೆ ಅಂತ ಹೇಳಿ ಆ ಹುಡುಗನನ್ನು ರಾತ್ರಿ ಹಿಡ್ಕೊಂಡು ತಂದು ಅವನನ್ನೀಗ ಜೈಲಿಗೆ ಹಾಕಿದ್ದಾರೆ. ಬಟ್ ನಂಗೆ ಭಾರಿ ಒಂದು ಆಶ್ಚರ್ಯದ ವಿಷಯ ಏನು ಅನ್ಸಿದ್ವು ಇಲ್ಲಿ ಅಂದ್ರೆ, ಈ ಹಿಂದೆ ಒಂದು ಮಾತುಕತೆ ಸ್ಟೇಷನ್ ಅಲ್ಲಿ ಬರ್ತದೆ. ಎರಡು ಫ್ಯಾಮಿಲೀಸ್ ಅನ್ನು ಒಟ್ಟು ಮಾಡಿ ಮಾತಾಡುವಾಗ ಅಲ್ಲಿ ಅಪ್ಪ ಏನ್ ಹೇಳ್ತಾನೆ, ನನ್ನ ಮಗನಿಗೆ ಒಂದೂವರೆ ತಿಂಗಳಲ್ಲಿ ಅವನು 21 ವರ್ಷ ಆಗ್ತದೆ, ನಾವು ನಿಂತು ಅವ್ನಿಗೆ ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳಿ ಮುಚ್ಚಲಿಕ್ಕೇನು ಬರೆದು ಕೊಟ್ಟು ಇವಾಗ ಅವ್ರು ಮದುವೆ ಮಾಡಿಸೋದಿಲ್ಲ ಅಂತ ಹೇಳಿದ್ದಾರೆ. ಹುಡುಗನ ತಾಯಿ
ಮತ್ತೆ ಹುಡುಗನ ಅಪ್ಪ ಮತ್ತೆ ಹುಡುಗ 3 ಜನನು ನಾವು ಮದ್ವೆ ಮಾಡಿಸಿ ಕೊಡುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹುಡುಗ ಹೇಳ್ತಾ ಇದ್ದಾನೆ ನಾನು ಜೈಲಲ್ಲಿ ಬೇಕಾದ್ರೂ ಇರ್ತೇನೆ, ಆದ್ರೆ ನನ್ನ ಹುಡುಗಿಯನ್ನು ಮದುವೆ ಆಗುದಿಲ್ಲ ಅಂತ ಹೇಳಿ. ರೀಸನ್ ಕೇಳುವಾಗ ಹೇಳ್ತಾನೆ ಆ ಹುಡುಗಿಗೆ ಇನ್ನೊಂದು 4-5 ಜನ ಇದ್ದಾರೆ ಅಂತ ಹೇಳಿ. ಅದು ಸುಮ್ಮನೆ, ಯಾಕೆಂದ್ರೆ ಈ ಹುಡುಗನಿಗೆ ಮತ್ತೆ ಆ ಹುಡುಗಿಗೆ ಅವರು 9ನೇ ಕ್ಲಾಸಿಂದ ಇದ್ದಾಗ್ಲಿಂದ ಲವ್ ಇದೆ. ಆಲ್ಮೋಸ್ಟ್ 7 ವರ್ಷದ ಲವ್ ಇದೆ. 7 ವರ್ಷದ ಲವ್ ಇದ್ದಕ್ಕೆ ಆ ಹುಡುಗಿ ಏನೋ ಒಂದು ಆ ಹುಡುಗನ ಮೇಲೆ ವಿಶ್ವಾಸ ಇಟ್ಟು ಅವನೊಟ್ಟಿಗೆ ಒಂದು ಮಗುವಾಗಿದೆ. ಆದ್ರೆ ಈಗ ಏಕಾಏಕಿ ಟ್ವಿಸ್ಟ್ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಇದಕ್ಕೆ ಬೇರೆ ಬೇರೆ ರೀಸನ್ಸ್ ಇರ್ಬೋದು. ಅಪ್ಪ ಅಮ್ಮನ ಒತ್ತಡ ಇರ್ಬೋದು, ಜಾತಿಯ ಒತ್ತಡ ಇರ್ಬೋದು, ಮತ್ತೆ ಫೈನಾನ್ಷಿಯಲ್ ಸ್ಟೇಟಸ್ ಒತ್ತಡ ಇರ್ಬೋದು. ಬಡವರ ಮಕ್ಕಳನ್ನು ಯಾರು ಮದುವೆ ಆಗ್ತಾರೆ, ಅದೆಲ್ಲ ಇದೆ. ಅದು ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಫೈನಲಿ ಇವಾಗ ಯಾವ ಕನ್ಕ್ಲೂಷನ್ಗೆ ಬಂದಿದ್ದಾರೆ ಅಂದ್ರೆ, ಎಲ್ಲಿವರೆಗೆ ಬಂದು ಮುಟ್ಟಿದೆ ಅಂದ್ರೆ, ಇವನ್ನ ಈ ಹುಡುಗಿ ಜಾತಿ ಅವ್ರು ಯಾರಿದ್ದಾರೆ ಅವರು ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಬಟ್ ನಾನು ನಿಮ್ಮ ಹತ್ರ ಒಂದು ಮಾತು ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಯಾರಿದ್ದಾರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಈ ಕೇಸಲ್ಲಿ. ಎಲ್ಲರಿಗೂ ಕುತೂಹಲ ಇದೆ, ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಹೋರಾಟ ಮಾಡುವ ಅಂತ ಹೇಳಿ. ಆದ್ರೆ ಇದು ಲೀಗಲ್ ಇಶ್ಯೂ ಆದ ಕಾರಣ ಹುಡುಗ ಈಗ ಜೈಲ್ ಒಳಗಿದ್ದಾನೆ. ಅವನು ಫಸ್ಟ್ ಹೊರಗೆ ಬರ್ಬೇಕು. ಹೊರಗೆ ಬಂದ ಮೇಲೆ ಅವನು ಮದುವೆ ಆಗ್ತಾನೆ ಇಲ್ವಾ ಅಂತ ಹೇಳಿ ಅವನದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಇದು ಕೋರ್ಟ್ ಅಲ್ಲಿ ಆಗುವಂತದ್ದು. ಮತ್ತೆ ನಾವು ಸಹ ಹುಡುಗನನ್ನು ಇವಾಗ ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಮದುವೆ ಆಗುವಂತ ಹೇಳಿ. ಯಾಕೆಂದ್ರೆ ಆ ಮಗು ಅವನದಲ್ಲ ಅಂತ ಗೊತ್ತಾಗ್ಬೇಕು ಅಂತಾದ್ರೆ DNA ಟೆಸ್ಟ್ ಆಗ್ಬೇಕು. DNA ಟೆಸ್ಟ್ ಆಗ್ಬೇಕು ಅಂತಾದ್ರೆ ಆ ಮಗುವಿಗೆ 3 ತಿಂಗಳಾಗ್ಬೇಕು. ಬಟ್ ನಾನು ವಿಶ್ವಾಸದಿಂದ ಹೇಳ್ತೇನೆ, ಈ ಹುಡುಗ ಖಂಡಿತವಾಗಿ ಆ ಮಗುವಿಗೆ ಅಪ್ಪ ಆಗ್ತಾನೆ. ಯಾಕೆಂದ್ರೆ ಮಗು ಅವನದೇ. ಅವನು 4 ಜನ ಇದ್ದಾರೆ 5 ಜನ ಇದ್ದಾರೆ ಹೇಳ್ತಾನೆ, ಬಟ್ ಯಾರಂತ ಕೇಳಿದಾಗ ಅವನ ಹತ್ರ ಉತ್ತರ ಇಲ್ಲ. ಸುಮ್ನೆ ಹಾರಿಕೆ ಅಂತ ಉತ್ತರಗಳನ್ನು ಕೊಡ್ತಾನೆ. ಇದು ಈ ಸಮಾಜ. ಹೆಣ್ಣು ಮಕ್ಕಳಿಗೆ ಸುಮ್ಮನೆ ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳಿ ತೇಜೋವಧೆ ಮಾಡಿ ಅವ್ರು ಮಾತಾಡದಾಗೆ ಮಾಡುವಂತದ್ದು ಇದು ಸರ್ವೇ ಸಾಮಾನ್ಯ. ಅದೇನೋ ದೊಡ್ಡ ಸಂಗತಿ ಅಂತ ಅನ್ಸೋದಿಲ್ಲ. ಈ ಹುಡುಗ ಖಂಡಿತವಾಗಿ ಮದುವೆ ಆಗ್ತಾನೆ. ಅದಕ್ಕೆ ನಾವು ಮಾಡುವಷ್ಟು ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಲೀಗಲ್ ಆಗಿ. ಇಲ್ಲೀಗಲ್ ಆಗಿ ನಮ್ಗೆ ಏನ್ ಮಾಡ್ಲಿಕ್ಕೆ ಬರುದಿಲ್ಲ. ಒಪ್ಪಿಸಿ ನಾನು ರೀಸೆಂಟ್ಲಿ ಅವನ ಅಪ್ಪನ ಹತ್ರನೂ ಮಾತಾಡಿದೆ. ಅಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬೇಜವಾಬ್ದಾರಿಯಾದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅಲ್ಲ ಇದು ನಾನು ಹೇಳಿದ್ದು ಹೌದು, ಬಟ್ ಇವಾಗ ನನ್ನ ಮಗನಿಗೆ 21 ವರ್ಷ ಆಗಿದೆ. ಅವನಿಗೆ ಅವನ ಒಪಿನಿಯನ್ಸ್ ಮತ್ತೆ ಡಿಸಿಷನ್ಸ್ ತಗೊಳ್ಳುವಂತ ಅಧಿಕಾರ ಮತ್ತೆ ಬುದ್ಧಿ ಇದೆ. ಸೊ ಅವ್ನು ಏನ್ ಹೇಳ್ತಾನೆ ಅದು ನಮ್ಗೆ ಫೋರ್ಸ್ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿ. ಮತ್ತೆ ನೀವು ಯಾಕೆ ಸ್ಟೇಷನ್ ಅಲ್ಲಿ ರೈಟಿಂಗ್ ಅಲ್ಲಿ ಕೊಟ್ಟಿದ್ರಿ ಮದ್ವೆ ಮಾಡಿಸ್ತೇವೆ 21 ವರ್ಷ ಆದ ಮೇಲೆ ಅಂತ ಕೇಳಿದಾಗ, ನಾನು ಭಯದಿಂದ ನನ್ನನ್ನು ಬೆದರಿಸಿದ್ರು. ಇಂಥ ಮಾನಗೆಟ್ಟವರನ್ನು ಯಾರಾದ್ರೂ ಬೆದರಿಸ್ಲಿಕ್ಕೆ ಆಗ್ತದ? ಇವರಿಗೆ ಪವರ್ ಇದೆ, ಯಾವುದೋ ಒಂದು ಪಕ್ಷದಲ್ಲಿ ಭಾರಿ ದೊಡ್ಡ ಹುದ್ದೆಯಲ್ಲಿದ್ದಾರೆ ಇವರು. ಬಲ ಇದೆ, ಜಾತಿ ಬಲ ಇದೆ, ಸಂಘಟನೆಯ ಬಲ ಇದೆ. ಈ ಹಿಂದೂ ಸಂಘಟನೆಯವರು ಯಾರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಎಲ್ಲದಕ್ಕೂ ಬರ್ತಾರೆ. ಅದು ಯಾವಾಗ ನ್ಯಾಯ ಕೊಡಿಸ್ತಾರೆ? ಯಾವಾಗ? ಈ ಇಬ್ಬರಲ್ಲಿ ಒಬ್ರು ಮುಸ್ಲಿಂ ಇದ್ರೆ ಮಾತ್ರ. ಇದೇ ಘಟನೆ ಒಬ್ಬ ಮುಸ್ಲಿಂ ಮಾಡಿದ್ರೆ ಇವತ್ತು ದೊಡ್ಡ ವಿಷಯ ಆಗ್ತಾ ಇತ್ತು. ಇವತ್ತು ಯಾರು ಮಾತಾಡುದಿಲ್ಲ, ಅವರ ಪಕ್ಷದವರು ಮಾತಾಡುದಿಲ್ಲ. ಈ ಹುಡುಗನ ಅಪ್ಪನ ಪಕ್ಷದವರು ಯಾರಿದ್ದಾರೆ ಅವರು ಬಾಯಿ ಬಿಡ್ತಾ ಇಲ್ಲ. ಅದೇ ರೀತಿ ಈ ಸಂಘಟನೆಯವರು ಏನು ಮಾಡ್ತಾ ಇಲ್ಲ, ಯಾಕಂದ್ರೆ ಪೊಲಿಟಿಕಲ್ ಮೈಲೇಜ್ ಅವರಿಗೆ ಸಿಗುದಿಲ್ಲ. ಪಕ್ಷದವರು ಹೇಳಿರ್ತಾರೆ ಮಾತಾಡ್ಬೇಡಿ ನೀವು ಅಂತ. ನೀವು ಮಾತಾಡಿದ್ರೆ ಮತ್ತೆ ಅಥವಾ ನೀವು ಆ ಹುಡುಗನನ್ನು ಜಬರ್ದಸ್ತ್ ತಂದು ಮದ್ವೆ ಮಾಡಿಸಿದ್ರೆ ಅಥವಾ ಆ ಫ್ಯಾಮಿಲಿಯನ್ನು ಒಪ್ಪಿಸ್ಕೊಂಡು ಮದ್ವೆ ಆದ್ರೆ ಇವರ ಪಕ್ಷದೊಳಗೆ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಮೇಲ್ ಜಾತಿ ಕೆಳ ಜಾತಿ ಅದೆಲ್ಲ ಇದೆಯಲ್ಲ, ಜಾತಿ ಸಿಸ್ಟಮ್ ಇದೆ. ಇವರು ಭಾಷಣದಲ್ಲಿ ಹೇಳ್ತಾರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ. ಏನೂ ಇಲ್ಲ. ಬಡವರೇ. ಬಡವರಿಗೆ ಧರ್ಮ ಇಲ್ಲ, ಜಾತಿ ಇಲ್ಲ, ಏನೂ ಇಲ್ಲ. ಅವ್ರು ಬಡವರಷ್ಟೇ. ಶ್ರೀಮಂತರಿಗೆ ಅವ್ರದ್ದು ಬೇರೆ ಕ್ಯಾಟಗರಿ ಅದು. ಹೌದು, ಅವರಿಗೆ ಈಗ ಜಾತಿ ಪದ್ಧತಿ ಇವತ್ತಿಗೂ ಇದೆ. ಈ ಮೇಲ್ಜಾತಿಯವರು ಕೆಳ ಜಾತಿಯವರು ಮಜಾ ಮಾಡ್ಕೊಳ್ಲಿಕ್ಕೆ ಎಲ್ಲ ಉಪಯೋಗಿಸ್ತಾರೆ. ಬಿಟ್ರೆ ಮದುವೆ ಆಗ್ಲಿಕ್ಕೆ ಎಲ್ಲ ಅವರು ಇಟ್ಕೊಳ್ಲಿಕ್ಕೆ ಮಾಡ್ಕೊಳ್ತಾರೆ. ಬಟ್ ಮದುವೆ ಆಗ್ಲಿಕ್ಕೆಲ್ಲ ಇಟ್ ಇಸ್ ನಾಟ್ ದೇರ್. ಮತ್ತೆ ಅವರ ಪಕ್ಷ ಆಗಿರ್ಬೋದು ಅಥವಾ ಸಂಘಟನೆಗಳಾಗಿರ್ಬೋದು, ಇವರ ಭಾಷಣಗಳೆಲ್ಲ ಬರೀ ಸೀಮಿತ ಮಾತ್ರ. ಮತ್ತೆ ಪೊಲಿಟಿಕಲ್ ಪಾರ್ಟೀಸ್ ಇದನ್ನು ಇಶ್ಯೂ ಮಾಡ್ತಾ ಇಲ್ಲ. ಯಾಕಂದ್ರೆ ಈಗ ಎಲೆಕ್ಷನ್ ಇಲ್ಲಲ್ಲ. ಎಲೆಕ್ಷನ್ ಇದ್ದು ಯಾವುದೋ ಒಂದು ಮುಸ್ಲಿಂ ಈ ಹುಡುಗಿಯೊಟ್ಟಿಗೆ ರಿಲೇಶನ್ಶಿಪ್ ಇದ್ದಿದ್ರೆ ಇವತ್ತು ಅದು ಒಂದೇ ಸಬ್ಜೆಕ್ಟ್ ಸಾಕಿತ್ತು ನಮ್ಮ ಜಿಲ್ಲೆಯಲ್ಲಿ ಎಲೆಕ್ಷನ್ ಅನ್ನು ಗೆಲ್ಲಿಕ್ಕೆ. ಈ ಪಾಪದ ಹುಡುಗಿ ಹತ್ರ ಏನು ಇವರಿಗೆ ಲಾಭ? ಏನು ಲಾಭ ಇಲ್ಲ.
ಬಟ್ ನಾನ್ ಹೇಳ್ತೀನಿ ನಿಮ್ಗೆ, ಹೋರಾಟ ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ಈ ವಿಷಯದಲ್ಲಿ ನಡೀತದೆ. ಆ ಹುಡುಗ ಈ ಮದುವೆಗೆ ಒಪ್ಲಿಲ್ಲ ಅಂತ ಆದ್ರೆ, ಯಾಕೆಂದ್ರೆ ಅವನು ಆ ಹುಡುಗಿ ಜೊತೆ ಮಲಗಿ ಹೊಟ್ಟೆ ಮಾಡಿ ಮಗು ಮಾಡಿದಾಗ ನಮ್ಮ ಯಾರ ಹತ್ರನು ಕೇಳಲಿಲ್ಲ. ಇವಾಗ ಅವನ ಜವಾಬ್ದಾರಿ, ಅವನ ಮದುವೆ ಆಗ್ಬೇಕು, ಅವನ ಜವಾಬ್ದಾರಿ. ಅವನು ಒಂದು ಹುಡುಗಿಯ ಲೈಫ್ ಈ ರೀತಿ ಹಾಳು ಮಾಡ್ಲಿಕ್ಕೆ ಬರುದಿಲ್ಲ. ಮತ್ತೆ ಈ ಹುಡುಗ ಆ ಹುಡುಗಿಯನ್ನು ಮದುವೆ ಆಗ್ಲಿಲ್ಲ ಅಂತ ಆದ್ರೆ ನಾವು ಸಮಾಜಕ್ಕೆ ಏನ್ ಉತ್ತರ ಕೊಡ್ತಾ ಇದ್ದೇವೆ ಅಂತ ಹೇಳಿ ಆ ಹುಡುಗನ ಅಪ್ಪನ ಪಾರ್ಟಿಯವರು ಯೋಚಿಸ್ಬೇಕು, ಮತ್ತೆ ಈ ಸಂಘಟನೆಯವರು ಯೋಚಿಸ್ಬೇಕು. ನಾಳೆ ದಿನ ಏನಾಗ್ತದೆ ಅಂದ್ರೆ ಹೀಗೆ ಎಲ್ಲರ ಮನೆ ಹುಡುಗಿಯರನ್ನು ಈ ರೀತಿ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಕೇಳುವವರು ಹೇಳುವವರು ಯಾರಿಲ್ಲ. ಹೌದು, ಇಲ್ಲಿ ಜಾತಿ ಧರ್ಮ ಇಂಪಾರ್ಟೆಂಟ್ ಆಗ್ತದೆ. ಧರ್ಮ ಅಲ್ಲ, ಇಲ್ಲಿ ಜಾತಿ ಇಂಪಾರ್ಟೆಂಟ್ ಆಗ್ತದೆ. ಮೇಲ್ ಜಾತಿ ಕೆಳ ಜಾತಿ, ಧರ್ಮದ ವಿಷಯ ಇಲ್ಲಿ ಇಲ್ಲ. ಇಬ್ರು ಹಿಂದೂ ಆದ ಕಾರಣ ಧರ್ಮದ ವಿಷಯ ಇಲ್ಲ, ಇಲ್ಲಿ ಜಾತಿಯ ವಿಷಯ ಇದೆ. ಸೊ ಎವ್ರಿಥಿಂಗ್ ಇಸ್ ದೇರ್. ಅವ್ರು ಮಾತಾಡುವಾಗ ಮಾತ್ರ ಒಂದು ಯಾವ್ದೋ ಒಂದು ಇದ್ರಲ್ಲಿ ಮಾತಾಡ್ತಾರೆ. ಈಗ ಈ ಪುತ್ತೂರು ಪ್ರಕರಣದ ಬಗ್ಗೆ ಈಗ ಅಂಡರ್ ವರ್ಲ್ಡ್ ಏನೋ ಫೋನ್ ಬಂದಿದೆ ಹಾಗೆ ಹೀಗೆ ಅಂತ ಸುದ್ದಿ ಹೇಳ್ತಾ ಇರ್ತದೆ. ಅಂದ್ರೆ ಈ ಅಂಡರ್ ವರ್ಲ್ಡ್ ಸುದ್ದಿ ಬಂದಿರ್ಬೋದು. ಒಂದು ರೀತಿಯಲ್ಲಿ ಈಗ ಅವನು 3 ತಿಂಗಳ ನಂತರ ಕೂಡ ಜೈಲಿಂದ ಹೊರ ಬಂದು ಅಥವಾ ಈ ಮದುವೆ ಆಗಲ್ಲ ಅಂತ ಏನ್ ಮಾಡ್ಕೊಂಡ್ರೆ ಅವಾಗ ಇಲ್ಲಿ ಯಾವ ರೀತಿಯ ಹೋರಾಟಗಳು ಸೃಷ್ಟಿಯಾಗುತ್ತೆ? ಮತ್ತೆ ಈ ಅಂಡರ್ ವರ್ಲ್ಡ್ ಇಂದ ಕರೆ ಬಂದಿರೋದು ಈ ಬಗ್ಗೆ ಏನು ಮಾಹಿತಿ ನಮಗೆ? ನೋಡಿ, ಒಂದ್ ವೇಳೆ ಅವನು ಆ ಹುಡುಗನಿಗೆ ಮದ್ವೆಗೆ ಒಪ್ಲಿಲ್ಲ, ಅವನೇ ಅಪ್ಪ ಅಂತ ಪ್ರೂವ್ ಆದ್ರೆ ಖಂಡಿತವಾಗಿ ಈ ಜಿಲ್ಲೆಯ ಜನತೆ ಯಾರಿದ್ದಾರೆ, ಹೋರಾಟಗಾರರು ಯಾರಿದ್ದಾರೆ, ಈಗಾಗಲೇ ಅವ್ರು ಮಾತಾಡ್ಕೊಂಡಿದ್ದಾರೆ, ಅವ್ರ ಮೀಟಿಂಗ್ ಗಳನ್ನು ಮಾಡ್ಕೊಂಡಿದ್ದಾರೆ. ಹುಡುಗನ ಮನೇಲಿ ಹೋಗಿ ಕೂತ್ಕೊಳ್ತಾರೆ ಹೋರಾಟಕ್ಕೆ, ಅವನು ಒಪ್ಪುವರೆಗೆ. ಮತ್ತೆ ಇದು ಒಂದು ಹೋರಾಟ ಆಗ್ತದೆ, ಒಂದು ರಿಮಾರ್ಕಬಲ್ ಹೋರಾಟ ಆಗ್ತದೆ. ರಿಮಾರ್ಕಬಲ್ ಹೋರಾಟ ಆದಾಗ ಮತ್ತೆ ಮೇ ಬಿ ಪೊಲಿಟಿಕಲ್ ಪಾರ್ಟೀಸ್ ಯಾರಿದ್ದಾರೆ ಅವ್ರು ಚೇತರಿಸ್ಕೊಳ್ಬಹುದು, ಸಂಘಟನೆಗಳು ಇದರಿಂದ ಅವ್ರಿಗೆ ಡ್ಯಾಮೇಜ್ ಆಗ್ತದೆ ಅಂತ ಹೇಳ್ಕೊಂಡು ಅವರು ಚೇತರಿಸ್ಕೊಳ್ಬಹುದು. ಒಂದು ಮತ್ತೆ ನೋಡಿ, ಅವ್ರ ಅಪ್ಪ ಅಮ್ಮ ವೆರಿ ಸಿಂಪಲ್. ಹುಡುಗಿ ಚಂದ ಇದ್ದಾಳೆ, ಕೈ ಕಾಲು ಸರಿ ಇದೆ, ಅವ್ರ ಮಗ ಅವ್ರಿಗೆ ಹೊಟ್ಟೆ ಮಾಡಿದ್ದಾನೆ, ಮಗು ಕೊಟ್ಟಿದ್ದಾನೆ ಕೈಯಲ್ಲಿ, ಎಲ್ಲದೂ ಆಗಿದೆ. ಹಾಗಿರುವಾಗ ಮದುವೆ ಮಾಡಿಸಿ ಕೊಡ್ಬೋದಲ್ಲ ಸಿಂಪಲ್ ಆಗಿ. ಜಾತಿ ಬೇರೆ ಇರ್ಬೋದು, ಜಾತಿ ಬೇರೆ ಇರ್ಬೋದು, ಹೌದಲ್ಲ? ನಾವೆಲ್ಲ ಹಿಂದೂ, ನಾವೆಲ್ಲ ಒಂದಲ್ಲ, ಅದನ್ನೇ ನಾವು ಕೇಳ್ಕೊಂಡು ಬಂದದಲ್ಲ, ಮಾಡಿಸ್ಬೋದಲ್ಲ. ಅದ್ರಲ್ಲಿ ಏನಿದೆ? ಅವರು ಹಿಂದೂ, ಇವರು ಹಿಂದೂ, ಮದುವೆ ಮಾಡಿಸ್ಬೋದು. ಮತ್ತೆ ಎಷ್ಟೋ ಜನ ಹೇಳ್ತಾರೆ ಇದು ಆ ಹುಡುಗನಿಗೆ ಪ್ರಾಯ ಆಗ್ಲಿಲ್ಲ ಅಂತ ಹೇಳಿ. ಮಗು ಮಾಡುವಾಗ ಪ್ರಾಯ ಆಗಿತ್ತ? ಅವನಿಗೆ ಅಷ್ಟು ಜವಾಬ್ದಾರಿ ಇಲ್ವಾ? ಅಷ್ಟು ಜವಾಬ್ದಾರಿ ಇಲ್ಲ ಅಂತ ಆದ್ರೆ ಇಂಥ ಕೃತ್ಯಗಳನ್ನು ಮಾಡಬಾರ್ದಲ್ಲ. ಮಾಡಿದ ಮೇಲೆ ಅದನ್ನು ಫೇಸ್ ಮಾಡ್ಬೇಕಲ್ಲ. ಮತ್ತೆ ನೀವ್ ಹೇಳಿದ್ರಿ ಈಗ ಅಂಡರ್ ವರ್ಲ್ಡ್ ಇಂದ ಫೋನ್ ಬಂದು ಅದು ಇದು ಅಂತ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಂದಿರ್ಬೋದು, ಇಲ್ಲ ಅಂತ ನಾನು ಹೇಳುದೇ ಇಲ್ಲ. ಯಾಕಂದ್ರೆ ಇಲ್ಲಿ ಬೇರೆ ಯಾರು ಗಂಡಸರು ಇಲ್ಲಲ್ಲ ನಮ್ಮ ಜಿಲ್ಲೆಯಲ್ಲಿ ಮದ್ವೆ ಮಾಡಿಸ್ಲಿಕ್ಕೆ. ಅದಕ್ಕೆ ಅಂಡರ್ ವರ್ಲ್ಡ್ ಅಲ್ಲಿ ಕುತ್ಕೊಂಡವರು ಬಂದು ಇಲ್ಲಿ ಮದ್ವೆ ಮಾಡಿಸೋ ಪರಿಸ್ಥಿತಿ ಬಂದಿದೆ ಇವತ್ತು. ನಮ್ಮ ಊರಲ್ಲಿ ಯಾರು ಗಂಡಸರಿಲ್ಲ. ಒಬ್ಬ ಇದ್ದ ಗಂಡಸ ಅವನಲ್ಲಿ ಜೈಲಲ್ಲಿ ಒಳಗೆ ಹೋಗಿದ್ದಾನೆ, ಕೃಷ್ಣರಾವ್ ಅನ್ನೋನು. ಅವನೊಬ್ಬನೇ ಗಂಡಸಿರುವುದು ಈ ಊರಲ್ಲಿ. ಅಷ್ಟು ಮೆರೀತಾನೆ ನೋಡಿ, ಇಷ್ಟೊಂದು ಹಲ್ಕ ಕೆಲಸ ಮಾಡಿ ಅವ್ನು ಮೆರೀತಾ ಇದ್ದಾನೆ. ಅವನ ಅಪ್ಪನು ಹೇಳ್ತಾನೆ ನನ್ನ ಮಗ ಮದುವೆ ಆಗುದಿಲ್ಲ, ಅವನು ಹೇಳ್ತಾನೆ ನನ್ನ ಮದುವೆ ಆಗುದಿಲ್ಲ ಅಂತ. ಇನ್ನು ಫ್ಯೂಚರ್ ಅಲ್ಲಿ ಏನೆಲ್ಲ ಬರ್ತದಲ್ಲ ಅದಕ್ಕೆಲ್ಲ ಅವ್ರು ಫೇಸ್ ಮಾಡ್ಬೇಕಷ್ಟೇ. ಯಾಕೆಂದ್ರೆ ಎಲ್ಲರೂ ಅವ್ರಿಗೆ ತಿಳಿ ಹೇಳಿದ್ದಾರೆ, ಎಲ್ಲರೂ ಅವ್ರ ರಿಕ್ವೆಸ್ಟ್ ಮಾಡಿದ್ದಾರೆ, ಎಲ್ಲರೂ ಅವ್ರ ಬೇಡ್ಕೊಂಡಿದ್ದಾರೆ. ಆ ಅಮ್ಮ ಅಂತೂ ದಿನ ಅಳ್ತಾ ಇದ್ದಾಳೆ. ಆ ಹುಡುಗಿ ಅಂತೂ ಮೊನ್ನೆ ಸಂಡೇ ಅವಳು ಸುಸೈಡಲ್ ಅಟೆಂಪ್ಟ್ ಮಾಡಿದ್ದಾಳೆ. ಆ ಸುಸೈಡಲ್ ಅಟೆಂಪ್ಟ್ ಅಲ್ಲಿ ನೋಟ್ ಬರ್ದಿಟ್ಟಿದ್ದಾಳೆ. ಏನೋ ಒಂದು ಅಮ್ಮನಿಗೆ ಎಚ್ಚರಿಕೆ ಆಯ್ತು, ಚಿಲ್ಕ ಶಬ್ದ ಆಯ್ತು, ನೋಡುವಾಗ ಮಗು ಇಟ್ಕೊಂಡು ಹೊರಗೆ ಹೋಗ್ತಾ ಇದ್ದಾಳೆ. ಯಾಕೆಂದ್ರೆ ನೋಡಿ, ಅವಳ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ, ಅಮ್ಮನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಊರಿನವರು, ಸೋಷಿಯಲ್ ಮೀಡಿಯಾ ಏನೆಲ್ಲ ಬಾಯಿಗೆ ಬಂದು ಬರೆಯುವುದು, ಆ ಕಿರಿಕಿರಿಗಳು, ಒಂದು ಕಡೆ ಇನ್ಸೆಕ್ಯೂರಿಟಿ, ಅಪ್ಪ ಹೇಳ್ತಾ ಇದ್ದಾನೆ ಮಗ ಮದುವೆ ಆಗುದಿಲ್ಲ ಅಂತ ಹೇಳಿ, ಇದೆಲ್ಲ ಈ ಗೊಂದಲಗಳಲ್ಲಿ ಈ ತಾಯಿ ಒಳ್ಳೇದ್ ಮಾಡ್ತಾಳೆ, ಮಗಳಿಗೆ ಬೈತಾಳೆ. ಎಷ್ಟಂತ ಕಂಟ್ರೋಲ್ ಮಾಡಿ ಕುತ್ಕೊಳ್ಬಹುದು? ನೀನ್ ಈ ರೀತಿ ಮಾಡಿದಕ್ಕೆ ಈ ರೀತಿ ಆಯ್ತು ಅಂತ ಹೇಳ್ತಾಳೆ. ಅದನ್ನ ಸಹಿಸ್ಕೊಳ್ಳಿಕ್ಕೆ ಹುಡುಗಿಗೆ ಆಗುದಿಲ್ಲ. ಸಪೋರ್ಟ್ ಮಾಡುವವರು ಯಾರು ಇಲ್ಲ, ಹುಡುಗನೂ ಇಲ್ಲ. ಯಾರು ಅವಳನ್ನು ಈ ಸ್ಥಿತಿಗೆ ತಂದಿಟ್ಟಿದ್ದಾನೆ ಅವನು ಕೈ ಬಿಟ್ಟಿದ್ದಾನೆ. ಅವಾಗ ಏನು ಯೋಚಿಸ್ತಾಳೆ? ನನ್ನ ಮಗು ಹಿಡ್ಕೊಂಡು ಸಾಯುವುದೇ ಬೆಟರ್ ಅಂತ ಅನ್ಕೊಳ್ಳೋದಿಲ್ಲ. ಹಾಗಾಗಿ ನೇರವಾಗಿ ಇನ್ನು ಮುಂದೆ ಏನೂ ಆಗ್ತದೆ, ಯಾಕೆಂದ್ರೆ ಎಲ್ಲರನ್ನು ನಾವು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಏನಾಗ್ತದೆ ಇದಕ್ಕೆ ನೇರ ಕಾರಣ ಕೃಷ್ಣರಾವ್, ಅವನ ಅಪ್ಪ, ಅವನಮ್ಮ. ಅಮ್ಮನಿಗೆ ಒಂದು ಮಗಳಿದ್ದಾಳೆ. ಮಗಳಿದ್ದುಕೊಂಡು, ಅದು ಪ್ರಾಯಕ್ಕೆ ಬಂದ ಮಗಳ ಮನೇಲಿದ್ದಾಳೆ, ಇದ್ದುಕೊಂಡು ಇನ್ನೂ ಇವಳು ಧರ್ಮ ಜಾತಿ ಅಂತ ಹೇಳ್ಕೊಂಡು
ಇನ್ನು ಈ ರೀತಿ ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಮಾಡ್ತಾರಂತಾದ್ರೆ ರೌಂಡ್ ರಾಬಿನ್ ಲೈಫ್ ನನ್ನ ಅಪ್ಪನ ತುಂಬ ಮಾಡಿದಾರಂತೆ, ಅದಕ್ಕೆ ಇವತ್ತು ಅದನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಈ ಹುಡುಗಿಗೆ ಏನು ಮಾಡಿದ್ದಾರೆ ಸಿಕ್ಕೇ ಸಿಕ್ಕೈತಿ. ಕಾಲಚಕ್ರಕ್ಕೆ ಎಲ್ಲರೂ ಒಳಗಾಗ್ಬೇಕು, ಇವರು ಒಳಗಾಗ್ತಾರೆ ನನಗೆ. ಈಗ ಇನ್ನೊಂದು ಪ್ರಶ್ನೆ ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಅವ್ರ ಮದುವೆ ಆದ್ರೆ ಅವರು ನೆಮ್ಮದಿಯಾಗಿ ಗಂಡ ಹೆಂಡತಿ ಇರ್ತಾರೆ ಅಂತ ಅನ್ಸುತ್ತೆ. ನೋಡಿ, ಒಂದು ಹೆಣ್ಣು ಮಗಳಿಗೆ ಒಂದು ಸಮಾಜದಲ್ಲಿ ಬದುಕಬೇಕು ಅಂತಾದ್ರೆ ಅವಳಿಗೆ ಒಂದು ಮಗು ಇದೆ, ಆ ಮಗುನ ಅಪ್ಪ ಯಾರಂತ ಬೇಕು ಫಸ್ಟ್. ಅದು ಇಂಪಾರ್ಟೆಂಟ್. ಇಲ್ಲಿ ಹುಡುಗಿದ ಪ್ರಶ್ನೆ ಬರೋದಿಲ್ಲ. ಹುಡುಗಿ ಎಜುಕೇಟೆಡ್ ಇದ್ದಾಳೆ, ದುಡ್ದು ನಾಳೆ ಎಲ್ಲಿಯಾದ್ರೂ ತಿಂತಾಳೆ, ಬದುಕ್ತಾಳೆ, ಗಂಡ ಬೇಕು ಅಂತ ಇಲ್ಲ. ಆದ್ರೆ ಇಂಥ ಕೃತ್ಯಗಳನ್ನು ಮಾಡಿದವರಿಗೆ ನಾವೊಂದು ಬುದ್ಧಿ ಕಲಿಸ್ಬೇಕಲ್ಲ. ಒಂದು ದಿನಕ್ಕಾದ್ರೂ ಅವಳವಳ ಗಂಡ ಆಗ್ಲೇಬೇಕಲ್ಲ, ಅವಳಿಗೊಂದು ಗಂಡ ಆಗಬೇಕಲ್ಲ. ಮತ್ತೆ ಅವ್ರು ಬಾಳ್ತಾರ ಇಲ್ವಾ? ಎಷ್ಟೋ ಜನ ಬಾಳಿದವರಿದ್ದಾರೆ. ಒಂದು ವೇಳೆ ಅವ್ರಿಗಿಬ್ಬರಿಗೆ ಬಾಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆದಾಗ ಅವ್ರಿಗೆ ಡಿವೋರ್ಸ್ ತಗೊಳ್ಬಹುದು. ಈಗ ನೋಡಿ, ನಮ್ಮ ಸಮಾಜದಲ್ಲಿ ಒಂದು ಕಾನೂನು ಅನ್ನೋದಿದೆ, ಮದುವೆ ಒಂದು ಮ್ಯಾರೇಜ್ ಸಿಸ್ಟಮ್ ಅಂತ ಇದೆ. ಆ ಮ್ಯಾರೇಜ್ ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ರೀತಿಯಾದ ಇದಿದೆ, ನಮ್ಗೆ ಪ್ರೊವಿಷನ್ಸ್ ಗವರ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಮ್ಯಾರೇಜ್ ಅಲ್ಲಿ ನಮ್ಗೆ ಇರ್ಲಿಕ್ಕೆ ಆಗುದಿಲ್ಲ ಅಂತಾದ್ರೆ ಅದಕ್ಕೆ ಬೇಕಾದಂತ ಪ್ರೊವಿಷನ್ಸ್ ನಮ್ಮಲ್ಲಿದೆ, ಅದು ಡಿವೋರ್ಸ್ ಅಂತ ಹೇಳಿ. ಡಿವೋರ್ಸ್ ಆದ ಮೇಲೆ ಸೆಕೆಂಡ್ ಮ್ಯಾರೇಜ್ ಆಗುವಂತ ಪ್ರೊವಿಷನ್ಸ್ ಇದೆ. ಬೇರೆ ಬೇರೆ ಪ್ರೊವಿಷನ್ಸ್ ನಮ್ಗೆ ಗವರ್ಮೆಂಟ್ ಅಲ್ಲಿ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಪೀಸ್ಫುಲ್ ಆಗಿ ನೆಮ್ಮದಿಯಲ್ಲಿ ಬದುಕಬೇಕು ಅಂತ ಹೇಳಿ, ಶಿಸ್ತಲ್ಲಿ ಬದುಕಬೇಕು ಅಂತ ಹೇಳಿ. ಇದು ಮದುವೆ ಆದ ಮೇಲೆ ಅವರು ಇಬ್ರು ಒಟ್ಟಿಗೆ ಇರ್ತಾರ ಇಲ್ವೋ ಅದೆಲ್ಲ ಸೆಕೆಂಡ್ರಿ ವಿಷಯ, ಅದು ಮತ್ತೆ ಅವರಿಗೆ ಬಿಟ್ಟದ್ದು. ಆದ್ರೆ ಈ ಮಗುವಿಗೆ ಅಂತೂ ನ್ಯಾಯ ಸಿಗ್ಬೇಕು. ಯಾಕೆಂದ್ರೆ ಮಗು ಯಾವ ತಪ್ಪನ್ನು ಮಾಡ್ಲಿಲ್ಲ. ಇವರಿಬ್ರು ತಪ್ಪು ಮಾಡಿದ್ದಾರೆ, ಅವ್ರವ್ರ ಲೈಫ್ ಅನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅದು ಅವರಿಗೆ ಬಿಟ್ಟದ್ದು. ನಾಳೆ ಎಲ್ಲಿ ಹೋಗ್ಬೇಕಾದ್ರೂ ಅಪ್ಪನ ಹೆಸರು ಕೇಳ್ತಾರೆ, ಅಲ್ಲಿ ಬ್ಲಾಂಕ್ ಇರ್ಬಾರ್ದು. ಮತ್ತೆ ಅವ್ರು ಮದುವೆ ಆಗಲೇಬೇಕು ಅನ್ನೋದು ನಾವು ಯಾಕೆ ಹೇಳ್ತಾ ಇದ್ದೇವೆ ಇಲ್ಲಿ ಅಂದ್ರೆ, ಉಳಿದ ಹುಡುಗರಿಗೆ ಒಂದು ಪಾಠ ಆಗ್ಬೇಕು. ಈ ರೀತಿ ಮಾಡಿದ್ರೆ ಯಾರು ಸುಮ್ಮನೆ ಬಿಡುವುದಿಲ್ಲ, ಮದ್ವೆ ಮಾಡಿಸಿ ಬಿಡ್ತಾರೆ. ನಾವ್ ಯಾರೋ ಪಾಪದವನ ಹೆಣ್ಣು ಮಗುವಿಗೆ ನಾವು ಒಂದು ಮಗಳಿಗೆ ನಾವು ಅನ್ಯಾಯ ಮಾಡಿ ಅವಳಿಗೆ ಹೊಟ್ಟೆ ಮಾಡಿ ಒಂದು ಮಗು ಕೈ ಬಿಟ್ಟು ಓಡ್ತೇವೆ ಅಂತ ಪರಿಸ್ಥಿತಿ ಇರಬಾರ್ದು. ಆ ಭಯ ಹೆದರಿಕೆ ಇರ್ಬೇಕು. ಮತ್ತೆ ನಮ್ಮ ಗವರ್ಮೆಂಟ್ ಅಲ್ಲಿ ಬೇಕಾದಷ್ಟು ಸವಲತ್ತುಗಳು ಹೆಣ್ಣು ಮಕ್ಕಳ ಪರವಾಗಿದೆ. ಈಗ ಇವ್ರು ಮದುವೆ ಆಗುದಿಲ್ಲ ಅಂತ ಅನ್ಕೊಳ್ಳಿ, ತೊಂದರೆ ಇಲ್ಲ, ಆದ್ರೆ DNA ಟೆಸ್ಟ್ ಆಗ್ಬೇಕು, ಮಗುವಿನ ಅಪ್ಪ ಯಾರು ಅಂತ ಗೊತ್ತಾಗ್ಬೇಕು. ಮತ್ತೆ ಇವನ್ 10 ವರ್ಷ ಜೈಲಲ್ಲಿ ಕೊಳಿಬೇಕು, ಮದುವೆ ಆಗುದಿಲ್ಲ ಅಂತ ಕೊಳಿಲಿ. 10 ವರ್ಷ ಕೊಳಿಸುವಷ್ಟು ನಮ್ಮ ಸಂವಿಧಾನದಲ್ಲಿ ನಮಗೆ ಹೆಣ್ಣು ಮಕ್ಕಳಿಗೆ ನಮ್ಗೆ ರೈಟ್ಸ್ ಅನ್ನು ಕೊಟ್ಟಿದ್ದಾರೆ. ಇವಿಷ್ಟು ಪ್ರತಿಭಾ ಕುಳಾಯಿಯವರ ಜೊತೆ ನಡೆಯುವಂತಹ ಮಾತುಕತೆಗಳು. ಥ್ಯಾಂಕ್ ಯು.